forever on fire. ಆಸ್ತಿಗಳ ಮೇಲೆ ವಕ್ಫ್ ಬೋರ್ಡ್ಗಿರ್ತಕ್ಕಂತಹ ಅಧಿಕಾರವನ್ನು ಕೇಂದ್ರ ಮೊಟಕು ಮಾಡುತ್ತಾ? ವಕ್ಫ್ ಬೋರ್ಡ್ ಹೆಸರಲ್ಲಿ ಇದುವರೆಗೂ ಎಷ್ಟೆಲ್ಲ ಆಸ್ತಿಗಳನ್ನು ಸ್ವಂತಕ್ಕೆ ಬಳಸ್ಕೊಂಡಿದ್ದಾರೋ ಇಂಥ ಆಸ್ತಿಗಳಿಗೆ ಕಡಿವಾಣ ಹಾಕಬೇಕು, ಮೊಟಕು ಮಾಡಬೇಕು ಅಂತೇನಾದರೂ ಕೇಂದ್ರ ಪ್ಲಾನ್ ಮಾಡ್ತಾ ಇದೆಯಾ? ಇಲ್ಲಿ ಇದು ಇವತ್ತು ನಿನ್ನೆದಲ್ಲ. ನಮ್ಮ ರಾಜ್ಯದಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ವಕ್ಫ್ ಆಸ್ತಿಯನ್ನು ಕೆಲವು ವ್ಯಕ್ತಿಗಳು ಧರ್ಮ ಅನ್ನೋದು, ಜಾತಿ ಅನ್ನೋದು, ಇನ್ನೊಂದು ಅನ್ನೋದು, ಮತ್ತೊಂದು ಅನ್ನೋದು ಈ ಹೆಸರಲ್ಲಿ ಕೆಲವರು ನುಂಗಿ ನೀರು ಕೊಡ್ತಿದ್ದಾರಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ವರ್ ಮಾನಿಪ್ಪಾಡಿ ದೊಡ್ಡ ವರದಿಯನ್ನು ಕೊಟ್ಟಿದ್ದರು. ವರದಿ ಇವತ್ತಿಗೂ ಜಾರಿಯಾಗಲಿಲ್ಲ. BJP ಬಂದರೂ ಜಾರಿ ಆಗಲಿಲ್ಲ, ಕುಮಾರಸ್ವಾಮಿ ಅವರು ಬಂದರೂ ಜಾರಿ ಆಗಲಿಲ್ಲ, ಅಥವಾ ಸಿದ್ದರಾಮಯ್ಯನವರು ಬಂದರೂ ಜಾರಿ ಮಾಡಲಿಲ್ಲ. ವಕ್ಫ್ ಆಸ್ತಿ ಲಕ್ಷಾಂತರ ಎಕರೆಗಳು, ಸಾವಿರಾರು ಎಕರೆಗಳು, ಕೋಟ್ಯಾಂತರ ರೂಪಾಯಿಗಳು ಮಾತಾಡ್ತಾರೆ. ಇವತ್ತಿಗೆ ಆಸ್ತಿಗಳು ಚೆಕ್ ಮಾಡ್ಕೊಂಬಿಟ್ರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಈ ಆಸ್ತಿ ಯಾವ ರಾಜಕಾರಣಿ ಹೆಸರಲ್ಲಿದೆ, ಯಾವ ಒಂದು ಧರ್ಮದ ಶ್ರೀಮಂತನ ಹೆಸರಲ್ಲಿ ಇಷ್ಟು ಆಸ್ತಿ ಇದೆ, ಯಾರು ಕಬಳಿಸ್ಕೊಂಡು ಈ ಆಸ್ತಿ ಏನೇನು ಮಾಡಿದ್ದಾರೆ ಅಂಥೇಳಿ ನಿಮಗೆ ರಾಜ್ಯದ ಉದ್ದಗಲಕ್ಕೂ ನಿಮಗೆ ಸಾಕ್ಷ್ಯಗಳು ಸಿಗ್ತಾ ಹೋಗ್ತವೆ. ಅಟ್ ದ ಸೇಮ್ ಟೈಮ್ ಕೇಂದ್ರ ಈಗ ಇದರ ಬಗ್ಗೆ ಕಣ್ಣಿಟ್ಟು ನೋಡ್ತಾ ಇದೆ. ಇಲ್ಲಿ ವಕ್ಫ್ ಮಂಡಳಿಗೆ ಇರ್ತಕ್ಕಂಥ ಅಧಿಕಾರ ಆಸ್ತಿಯ ಮೇಲೆ ಮೊಟಕು ಮಾಡೋದು ಅಂತ. ಇಲ್ಲೇನೆಂದರೆ ವಕ್ಫ್ ಮಂಡಳಿ ಒಂದು ಆಸ್ತಿ ಇಟ್ಕೊಂಡು ಆಸ್ತಿಯನ್ನು ತನ್ನ ಇಡೀ ಜನಾಂಗದ ಅಥವಾ ಧರ್ಮದ ವ್ಯಕ್ತಿಗಳ ಅಭಿವೃದ್ಧಿಗೆ, ಬಡವರಿಗೆ ಅವರ ಹಿತದೃಷ್ಟಿಯಿಂದ ಮಾಡಿದರೆ ಬೇರೆ ವಿಚಾರ. ವಕ್ಫ್ ಆಸ್ತಿ ವಿಚಾರದಲ್ಲಿ ಮಂಡಳಿಯಲ್ಲಿ ಯಾರೆಲ್ಲ ಮುಖ್ಯಸ್ಥರು ಇರ್ತಾರೋ, ಯಾರ ಅಧಿಕಾರ ಜಾಸ್ತಿ ಇರುತ್ತೋ, ಯಾರು ಶಾಸಕ ಆಗ್ತಾನೋ, ಯಾರು ಮಿನಿಸ್ಟರ್ ಆಗ್ತಾನೋ ಅವನು ಹೋಲ್ಡಿಗೆ ತಗೊಂಡು ಆಸ್ತಿನ ಹಾಗೂ ಹೀಗೂ ಪಲ್ಟಾಯಿಸಿ ಅದನ್ನು ಲೂಟಿ ಮಾಡೋದಿದೆಯಲ್ಲ, ಇವೆಲ್ಲ ಕ್ರೈಮ್ಗೆ ಸಮ. ಹಾಗಾಗಿ ಕೇಂದ್ರ ಏನು ಮಾಡಿಕೊಟ್ಟಿದೆ, ಈಗ ವಕ್ಫ್ ಮಂಡಳಿಗಳು ಆಸ್ತಿಗಳನ್ನು ವಕ್ಫ್ ಆಸ್ತಿ ಅಂತ ಇದೀಗ ಅಲ್ಲೇನು ಮಾಡ್ತಾ ಇದೆ, ಒಂದು ಕಡೆ ಅದರ ಕಡ್ಡಾಯವನ್ನು ದೃಢೀಕರಣ ಮಾಡ್ತಾ ಇದೆ. ವಕ್ಫ್ ಮಂಡಳಿಗಳ ಆಸ್ತಿಯನ್ನು ವಕ್ಫ್ದೇ ಆಸ್ತಿ ಅಂಥೇಳಿ ಅದು ಡಿಸೈಡ್ ಮಾಡಬೇಕು ಅಂಥೇಳಿ ಕೇಂದ್ರಕ್ಕೆ ಅಧಿಕಾರ ಇದೆ ಅಂಥೇಳಿ ಸಾಕಷ್ಟು ತಿದ್ದುಪಡಿಗಳನ್ನು ತರಬೇಕು ಅಂತೇಳಿ ಇದಕ್ಕೆ ಹೊರಟಿದೆ ಒಂದು ವಿಚಾರಕ್ಕೆ. ವಕ್ಫ್ ಬೋರ್ಡ್ ಹೆಸರಲ್ಲಿ ನಿಮ್ಗೆ ಗೊತ್ತಿರಲಿ 9.4 ಲಕ್ಷ ಎಕರೆ ಪ್ರದೇಶದ 8.7 ಲಕ್ಷ ಆಸ್ತಿಗಳಿವೆ. 1, 2, 3, 4 ಅಂತ ಆಸ್ತಿ ಅಂತ ಎಣಿಸ್ಕೊಂಡು ಹೋದರೆ ನೀವು 8.7 ಲಕ್ಷ ಅಷ್ಟು ಆಸ್ತಿ ವಕ್ಫ್ ಹೆಸರಲ್ಲಿ ಇದೆ ಇಲ್ಲಿ ಅಂತ ವಿಷಯ. ಇಲ್ಲೇನಾಗಿದೆ, ಇದು 9.4 ಲಕ್ಷ ಎಕರೆ, 9.4 ಲಕ್ಷ ಎಕರೆಯಷ್ಟು ವಕ್ಫ್ ಆಸ್ತಿ ಇದೆ. ಇಲ್ಲಿ ದುರ್ಬಳಕೆ ತಡಿಬೇಕು ಅಂತ ಇದ್ದಾರಾ, ಯಾರೋ ಕೆಲವು ಸ್ವಾರ್ಥಿಗಳು ಇದರಲ್ಲಿ ಸೇರಿಕೊಂಡಿದ್ದಾರೆ ಅಂತ ಮಾಡ್ತಾ ಇದ್ದಾರೆ, ನಮಗೆ ಗೊತ್ತಿಲ್ಲ. ಅಥವಾ ಇದೊಂದು ಭಾವನಾತ್ಮಕ ಇಶ್ಯೂನ, ವಿ ಡೋಂಟ್ ನೋ. ಆದರೆ ಈ ಥರ ಮಾಡಬೇಕು ಅಂತ ಮಾತ್ರ ಇದೀಗ ಕೇಂದ್ರ ಒಂದು ಕಡೆ ಮುಂದಾಗ್ತಾ ಇದೆ. चीज है एकदम बहुत आवश्यक है, ये पहले होना चाहिए। वक्फ बोर्ड के नाम पर कुछ जो लोग हैं वो गलत काम कर रहे हैं। जिस जमीन से कोई मतलब नहीं उस जमीन को भी वक्फ बोर्ड की जमीन बात कर लेते हैं, और नियम ऐसा है कि एक बार वो कह देते हैं कि हाँ ये जमीन वक्फ बोर्ड की है तो उसकी कोई सीमाएं नहीं है, मान्यता है कि वो मान लेना पड़ेगा। इस तरह से यहाँ हजारों एकड़ जमीन वैसी है जो वक्फ बोर्ड कब्जा किए हुए है, उसका दूसरा उपयोग भी हो सकता है। इसलिए आज समय के तगाजा है कि माइनॉरिटी के जो गरीब तबके के लोग हैं उनके हित में भी अच्छा है कि वक्फ बोर्ड के कानून में परिवर्तन होना चाहिए, कि भाई उसका जो लेजिटिमेट चीज है, जो हक है वो मिलना चाहिए, न कि उसके नाम पर जो अनाप शनाप कर करके लोग जमीन कब्जा कर लेते हैं और धौंस जमाते हैं और गलत अर्निंग करते हैं। मुसलमान भाइयों को कैसे उनके अधिकारों को छीना जाए, उनकी अधिकार जो मिले हैं, जिन्हें आजादी के अधिकार हैं या उनके स्वतंत्र जो अधिकार हैं, उनके अपने धर्म को लेकर के अपनी कामकाज की व्यवस्था को बनाए रखने के लिए, और केवल वक्फ बोर्ड नहीं, हमारे मुख्यमंत्री देखिए कितने समझदार हैं सरकार के, उन्हें उर्दू में ये पता लगा कि नुज़ूल उर्दू शब्द है, उन्हें समझाते रहे अधिकारी के नजूल का मतलब कुछ और है, लेकिन उन्होंने कहा नहीं, नजूल मतलब मुसलमानों की जमीन है ये। सोचो, जो व्यक्ति केवल उर्दू के शब्द नजूल को लेकर के पूरा का पूरा प्रयागराज खाली करा रहे थे। जो बातें आ रही हैं वो सोर्सेज बेस्ड आधार पे आ रही हैं, कोई भी कैबिनेट मंत्री ने इसका पुष्टिकरण नहीं किया है। तो जब तक ये जो भी चेंजेस आ रहे हैं, अमेंडमेंट्स ला रहे हैं, जब तक वो पार्लियामेंट के पटल पे नहीं रखा जाता, एज अ मेंबर ऑफ पार्लियामेंट एंड एज अ स्पोक्स पर्सन मैं मानती हूँ कि इस पर प्रतिक्रिया देना सही नहीं होगा।
और सब जानते हैं कि भारतीय जनता पार्टी की आदत डिरेल करने की है। जो देश के सामने जो गंभीर मुद्दे हैं उनसे ध्यान भटकाने के लिए पार्लियामेंट चल रहा है, पार्लियामेंट में बजट का सत्र चल रहा है, बजट के ऊपर बहुत सारी टिप्पणियां आम आदमी भी कर रहा है, तो उससे ध्यान भटकाने के लिए, अपनी विफलताओं से ध्यान भटकाने के लिए उन्होंने एक नया शगुफा छोड़ा है। तो जब तक कि पार्लियामेंट